ಚೆನ್ನಾಗಿ ಬಂತು ವಿಡಿಯೋ ಅಂತ ಅಂದ್ಕೂಡ್ಲೆ ರಿಯಲ್ ಲೈಫಲ್ಲಿ ಆಗಿರೋದನ್ನೇ ಮಾಡಿರೋದು ಅಂತ ಅಂತೀರಿ. ಆವಾಗ ಸ್ವಲ್ಪ ದೌಂತ ಆಗತ್ತೆ. ಏನಯ್ಯ ರಾಮಮೂರ್ತಿ ರೆಡ್ಡಿ ಏನ್ ಹೇಳ್ದೆ ನೀನು ಚೀಕಾ ತರ ಆಡ್ಬೇಡ ಅಂತ ಅಂತೀಯ ನೀನು. ಅದು ಮದ್ವೆ ಆದ್ಮೇಲೆ ಇವ್ರ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ಇವ್ರು ನನ್ನ 2 ಮುಖನ ಟಿವಿಗೆ ತೋರಿಸ್ತಾ ಇದಾರೆ ನೀಟಾಗಿ. ನಾ ಒಂದೇ ಸ್ಟೆಪ್ ಕಲ್ತಿದ್ದೆ, ಹಿಂಗ್ ಮಾಡಿ ನಿಂತ್ಕೊಂಡ್ಬಿಡ್ತಾ ಇದ್ದೆ. ಅವ್ರ ಅಂದ್ರೆ ಸ್ಟೆಪ್ ನೆನ್ಪೋದ್ರೆ ಹಿಂಗ್ ಮಾಡಿ ನಿಂತ್ಕೊಂಡ್ಬಿಡು ಅಂತ, ಹಿಂಗ್ ನಿಂತ್ಕೊಂಡ್ಬಿಡು. ನಿಮ್ಮಿಬ್ರಲ್ಲಿ ಯಾರಿಗೆ ಹೃದಯದ ಮಾತು ಬೇಗ ಅರ್ಥ ಆಗತ್ತೆ? ಬೇರೆಯವ್ರ ಹೃದಯದ ಮಾತಲ್ಲ, ಒಬ್ರದೊಬ್ರದು. ನೀವು ಬೇರೆಯವ್ರದ್ದು ನನಗೆ ತುಂಬಾ ಅರ್ಥ ಆಗತ್ತಾ? ಹೆಂಡತಿದ ಅರ್ಥ ಆಗಲ್ಲ. ಹೆಂಡತಿದಂತೂ ಅದು ಹೆಂಡತಿನೇ ಇಲ್ಲಿದ್ದಾಳೆ. ಇಲ್ಲ ಒಂದ್ಸಲ ನೋಡೋಣ. ತೋರ್ಸಕ್ಕಾಗಲ್ಲ ರೀ, ಹಿಂಗೆ ಎದೆ ಬಗಿದ್ರೆ ಅಲ್ಲಿರುವರೆ ವಿದ್ಯಾ ಎಲ್ಲಾ ಕಡೆ ಇರುವರು. ಸೊ ಯಾರಿಗೆ ಸಿಟ್ಟು ಇವಳೆ ಬೇಗ ಮಾಡ್ಕೊಳ್ಳೋದು, ಅಳೋದು ಇವಳೆ ಬೇಗ, ಸೊ ಜಾಸ್ತಿ ಪ್ರೀತಿ ಮಾಡೋದು ಇವಳೆ. ಹೌದು ನಿಜ. ಇದು ತುಂಬಾ ಸೇಫ್ ಆನ್ಸರ್ ಅನ್ನಿಸ್ತಿಲ್ಲ ವಿದ್ಯಾ ನಿಮ್ಗೆ? ಹಂಗೇನಿಲ್ಲ. ಪ್ರಕಾರ ಇವ್ರಿಗೂ ಅನ್ಸತ್ತೆ ಅಂದ್ರೆ ಏನಾದ್ರು ನನಗೆ ಸಿಟ್ಟು ಬಂದಿದ್ರೆ ಅಥವಾ ನನ್ಗೇನಾದ್ರು ಬೇಜಾರಾಗಿದೆ ಅಥವಾ ನಾನು ಏನಾದ್ರು ಬ್ಯಾಡ್ ಮೂಡ್ ಅಲ್ಲಿ ಇದೀನಿ ಅಂತಂದ್ರೆ ಪಟ್ ಅಂತ ಅನಲೈಸ್ ಮಾಡ್ತಾರೆ. ಏನೋ ಮಿಸ್ ಆಗಿದೆಯಲ್ಲ ಇವತ್ತು, ಯಾಕೋ ಇವಳು ಒಂಥರ ಇದ್ದಾಳಲ್ವಾ. ಸೊ ಆ ಕೇರಿಂಗ್ ತುಂಬಾ ಬೇಗ ತೋರಿಸ್ತಾರೆ ನಮ್ಗೆ. ನಿಮ್ಗೆ ಅನ್ಸುತ್ತೆ ಅವಾಗ ಇವತ್ತೇನಾದ್ರು ಬರ್ತಡೇನಾ ಇಲ್ಲ ಆನಿವರ್ಸರಿ ಇರ್ಬೋದು, ವಿಶ್ ಮಾಡೋದ್ ಮರ್ತನಾ ನಾನು ಅಂತ? ಅವ್ರ ಸಿಟ್ಟು ನೋಡಿದ ತಕ್ಷಣ ಅಂದ್ರೆ ಸಿಟ್ಟು ನೋಡಿದ ತಕ್ಷಣ ಗೊತ್ತಾಗತ್ತೆ ಏನೋ ತಗಲಾಕೊಂಡಿದೀನಿ ಅಂತ. ಅದ್ರಿಂದ ಅದೇ ಅಸ್ತ್ರ ಒಂದು ಇದೆಯಲ್ಲ ನಮ್ದು, ಸಾರಿ ಸುಮ್ನೆ ಗುರಾಯಿಸ್ತಾ ಇರ್ತೀನಿ. ಒಂದ್ಸರಿ ಇಲ್ಲ ಏನಾದ್ರು ಮಾಡ್ತಾ ಇರ್ಬೇಕಾದ್ರೆ ಸುಮ್ನೆ ಹಿಂಗ್ ಗುರಾಯಿಸ್ತಾ ಇರ್ತೀನಿ. ಏನಾಯ್ತು, ನಾನೇನಾದ್ರು ಮಾಡಿದ್ನಾ, ನಂದೇನಾದ್ರು ತಪ್ಪಾಯ್ತಾ, ಏನಾದ್ರು ಮರ್ತೋಗಿದ್ದೀನಾ, ಏನಾದ್ರು ಆಯ್ತಾ ಈಗ ಯಾರಿಗ್ ಬೇಕು ಆ ಒಂದು ವಿಡಿಯೋದಲ್ಲೇ ಬುರ್ರ ಅಂತ ಅನ್ನೋದನ್ನ ಎಲ್ಲ ನೋಡಿ. ಮತ್ತೆ ರಿಯಲ್ ಲೈಫ್ ಅಲ್ಲೂ ಅದೇ ಅಭ್ಯಾಸ ಆಗೋಗಿದೆ. ಈಗ ನೋಡಿ ನೀವು ರೀಲ್ಸ್ ಮಾಡಿಸಿ ಸುಮ್ನೆ ನೋಡ್ತಿರ್ತೀನಿ, ಏನ್ ಮಾಡ್ತಾರೆ ರಿಯಾಕ್ಷನ್ ಹೆಂಗಿರುತ್ತೆ ಕರ್ಸಿ ನೋಡ್ತಿರ್ತೀರಾ ಅಂತ ಗೊತ್ತಾಯ್ತು ಈಗ ನಮ್ಗೆ. ಸರ್ ಒಬ್ರಿಗೊಬ್ರಿಗೆ ಅರ್ಥ ಆಗುತ್ತೆ. ಒಟ್ಟಲ್ಲಿ ಆ ಕೆಮಿಸ್ಟ್ರಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ನೀವು ನಿಮ್ಮ ವಿಡಿಯೋಗಳಲ್ಲಿ ಟೀ ಶರ್ಟ್ಸ್ ಹಾಕುವಾಗ ಕನ್ನಡ ಕೋಟ್ಸ್ ಇರುವಂತದ್ದು ಇಲ್ಲ ಕನ್ನಡ ಸಾಧಕರ ಚಿತ್ರ ಇರುವಂತಹ ಟೀ ಶರ್ಟ್ಸ್ ಗಳನ್ನ ಹಾಕ್ತಾರೆ. ಅಂಡ್ ಅದಕ್ಕೆ ಸಾಕಷ್ಟು ಮೆಚ್ಚುಗೆ ಕೂಡ ಸಿಕ್ಕಿದೆ. ಸೊ ಅದು ಪ್ರಜ್ಞಾಪೂರ್ವಕವಾಗಿ ಈ ತರ ಹಾಕೋಣ ಅಂತ ಹಾಕದ ಅಥವಾ ಮನೇಲೆಲ್ಲ ಕಲೆಕ್ಷನ್ ಇರೋದೇ ಎಲ್ಲ ಕನ್ನಡ ಪ್ರಿಂಟ್ ಇರುವಂತ ಟೀ ಶರ್ಟ್ಸ್? ನನಗೆ ಮೊದಲಿಂದ ನೀನು ಅಪ್ಪಟ ಕನ್ನಡಿಗ, ಬಟ್ ಅದನ್ನ ಎಲ್ಲೂ ನಾನು ಅದನ್ನ ಹೇಳ್ಕೊಂಡು ತಿರ್ತಾರಲ್ಲ, ಕನ್ನಡ ಅಭಿಮಾನಿ ಅಂತ. ಎಲ್ಲೆಲ್ಲಿ ಸಾಧ್ಯ ಆಗತ್ತೋ ಅಲ್ಲಲ್ಲಿ ಆ ಕನ್ನಡದ ಮೇಲಿನ ಪ್ರೀತಿ ತೋರ್ಸೋಣ. ಸೊ ಯೂಶಲಿ ನಾನು ಇವತ್ತೇ ಹಾಕಿಲ್ಲ, ಯೂಶಲಿ ಕನ್ನಡ ಟೀ ಶರ್ಟ್ ಇರುತ್ತೆ, ಏನಾರು ಬರ್ದಿರೋದಿರುತ್ತೆ. ಅದು ಕನ್ನಡದ ಮೇಲಿನ ಪ್ರೀತಿಗೆ ಹೊರತು ಅದನ್ನ ಎಲ್ಲೂ ತೋರ್ಸ್ಕೋಬೇಕು ನಾನು ಕನ್ನಡ ಅಭಿಮಾನಿ ಹೆಂಗೆ ಆ ಥರ ಅಲ್ಲ. ಅದು ಇನ್ಬಿಲ್ಟ್ ಆಗೇ ಬಂದಿದೆ. ನನ್ನ ಮದರ್ ಟಂಗ್ ಕನ್ನಡ. ಅಂದ್ರೆ ಈಗ ಉಡುಪಿ ಮಂಗಳೂರಲ್ಲಿ ಯೂಶಲಿ ಮದರ್ ಟಂಗ್ ತುಳು ಇರುತ್ತೆ, ನಮ್ ಕುಂದಾಪುರ ಸೈಡ್ ಆಗಿರೋದ್ರಿಂದ ಮದರ್ ಟಂಗ್ ಕನ್ನಡ. ಸೊ ಅದ್ ಮೊದ್ಲಿಂದ ಆ ಕನ್ನಡದ ಮೇಲೆ ವಿಶೇಷ ಪ್ರೀತಿ. ಅದು ಬೆಂಗಳೂರಿಗೆ ಬಂದ್ಮೇಲೆ ಇನ್ನ ಜಾಸ್ತಿ ಆಯ್ತು. ಯಾಕಂದ್ರೆ ಫಸ್ಟ್ 3 years ನಾನು ಬೆಂಗಳೂರಲ್ಲಿ ಮಾರ್ತಳ್ಳಿಲಿ ಇದ್ದಿದ್ದು. ಅಲ್ಲಿ ಹುಡುಕ್ಬೇಕಿತ್ತು ಕನ್ನಡದವರ ವಾವ್ ಅಂತ, ಫಾರಿನ್ ತರ. ಹಾ, ಸೊ ಅದು ನನಗಿನ್ನ ಅದು ಕನ್ನಡದ ಮೇಲೆ ಪ್ರೀತಿ ಜಾಸ್ತಿ ಆಯ್ತು ಬೆಂಗಳೂರಿಗೆ ಬಂದ್ಮೇಲೆ. ಅಲ್ಲಿ ತುಂಬಾ ಫ್ರಸ್ಟ್ರೇಟ್ ಆಗ್ತೈತೆ ನಂಗೆ. ಮಾರ್ತಳ್ಳಿ ಸೈಡು ಕನ್ನಡದವ್ರಿಲ್ಲ ಏನಪ್ಪಾ ಇದು ಅಂತ. RR ನಗರಕ್ಕೆ ಬಂದ್ಮೇಲೆ ಕರ್ನಾಟಕಕ್ಕೆ ಬಂದಾಗ ನಿಜವಾಗ್ಲು ಎಷ್ಟು ಖುಷಿ ಆಯ್ತು ಅಂದ್ರೆ ವಾವ್ ಕನ್ನಡ ಅಂತ ಅನ್ಕೊಂಡು. ಸೊ ನೀವು ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಫೈನಲಿಸ್ಟ್ ಆಗಿದ್ರಿ. ಇವಾಗ ಬರುವಂತಹ ಸಿಂಗರ್ಸ್ಗೆ ಒಂದು ರಿಯಾಲಿಟಿ ಶೋಗೆ ಅಂತ ಬಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಅವ್ರಿಗೆ ಇದು ಚಾನ್ಸಸ್ ಸಿಗುತ್ತಾ? ಅವಕಾಶಗಳು ಹೇಗೆ ಸಿಗಬಹುದು ನಿಮ್ಮ ಪ್ರಕಾರ? ಇದು ಅಗೇನ್ ಬೀಯಿಂಗ್ ಆನೆಸ್ಟ್, ನಾನು ಏನಾದ್ರು ಸಕ್ಸಸ್ಫುಲ್ ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದಿದ್ರೆ ನಾನು ಮೇ ಬಿ ಕಾಮಿಡಿ ವಿಡಿಯೋಸ್ ಎಲ್ಲ ಮಾಡ್ತಾ ಇರಲಿಲ್ಲ. ಅಂದ್ರೆ ಆ ರೇಂಜಿಗೆ ಬ್ಯುಸಿ ಆಗಿರ್ತಾ ಇದ್ದೆ. ಸೊ ಮೊದಲು ಒಂದು ಕಾಲ ಇತ್ತು, ನಿಮ್ಗೆ ಪ್ರೋಗ್ರಾಮ್ ಸಿಗ್ಬೇಕು ಅಂತಂದ್ರೆ, ಸ್ಟೇಜ್ ಶೋ ಸಿಗ್ಬೇಕು ಅಂತಂದ್ರೆ ನೀವು ಗುಡ್ ಸಿಂಗರ್ ಆಗಿದ್ರೆ ಸಾಕು. ಬಟ್ ಇವಾಗ ಏನಾಗಿದೆ, ಸೋಷಿಯಲ್ ಮೀಡಿಯಾ, ಟಿವಿ ಎಲ್ಲ ನೆಕ್ಸ್ಟ್ ಲೆವೆಲಿಗೆ ಬೆಳೆದಿರೋದ್ರಿಂದಾಗಿ ಇಫ್ ಯು ಆರ್ ಅ ಗುಡ್ ಸಿಂಗರ್ ನೀವು ರಿಯಾಲಿಟಿ ಶೋ ಅಲ್ಲೂ ಬರಬೇಕು, ಆವಾಗ ಮಾತ್ರ ನಿಮ್ಗೆ ಪ್ರೋಗ್ರಾಮ್ ಸಿಗತ್ತೆ. ಇವಾಗ ನಾನು ಕನ್ನಡ ಕೋಗಿಲೆಗೆ ಹೋದೆ, ಅದು ಫೈನಲಿಸ್ಟ್ ಆದೆ. ಅಲ್ಲಿ ತನಕ ನನಗೇನು ಸ್ಟೇಜ್ ಶೋ ಸಿಗ್ತಾ ಇರಲಿಲ್ಲ. ಅಲ್ಲಿ ಬಂದಮೇಲೆ ಏನಾಯಿತು, ಫೇಸ್ ವ್ಯಾಲ್ಯೂ ಜಾಸ್ತಿ ಆಯಿತು. ಪೀಪಲ್ ಅಂದರೆ ರೆಕಗ್ನೈಸ್ ಮಾಡ್ತಾರಲ್ಲ, ಸರಿಗಮಪ ಆಗಿರ್ಬೋದು, ಕನ್ನಡ ಕೋಗಿಲೆ ಆಗಿರ್ಬೋದು, ಇದೇ ತುಂಬ ಹಾಡು, ಎನಿ ಶೋ ಫಾರ್ ದಟ್ ಮ್ಯಾಟರ್. ಸೊ ಫೇಸ್ ವ್ಯಾಲ್ಯೂ ಬಂದಮೇಲೆ ಯು ಗೆಟ್ ಸ್ಟೇಜ್ ಶೋಸ್. ಬಟ್ ಇವಾಗ ಏನಾಗಿದೆ, ಪ್ರತಿ ವರ್ಷ ರಿಯಾಲಿಟಿ ಶೋ ಬರೋದ್ರಿಂದಾಗಿ
ಸೊ ನೀವು ರಿಯಾಲಿಟಿ ಶೋ ಸಿಂಗರ್ ಆದ್ರೂ ವಿಲ್ ಕಮ್ ವಿತ್ ಎಕ್ಸ್ಪೈರಿ ಡೇಟ್. ಆ 1 ವರ್ಷ ನಿಮ್ದು. ಆ 1 ವರ್ಷದಲ್ಲಿ ಎಷ್ಟು ಸ್ಟೇಜ್ ಶೋ ಮಾಡೋಕ್ಕಾಗತ್ತೋ ಮಾಡಿ. ನಿಮ್ಮ ಗ್ರಾಚಾರಕ್ಕೆ ನೆಕ್ಸ್ಟ್ ಸೀಸನ್ ಏನು ರಿಯಾಲಿಟಿ ಶೋ ಅಲ್ಲಿ ನಿಮ್ಗಿಂತ ಸೂಪರ್ ಆಗಿ ಹಾಡೋರು ಅಥವಾ ರಿಜಿಸ್ಟರ್ ಆದವ್ರು ಬಂದ್ರೆ ದೆನ್ ಆಟೋಮ್ಯಾಟಿಕಲಿ ನೆಕ್ಸ್ಟ್ ಇಯರ್ ಇಂದ ನಿಮ್ಗೆ ಸ್ವಲ್ಪ ವ್ಯಾಲ್ಯೂ ಡೌನ್ ಆಗುತ್ತೆ, ಅವರು ಕ್ಲಿಕ್ ಆಗ್ತಾರೆ. ಆ್ಯಂಡ್ ಅದರಿಂದ ಪ್ಲೇಬ್ಯಾಕಿಗೆ ಆಪರ್ಚುನಿಟಿ ಸಿಗತ್ತಾ ಅಂತ ನೀವು ಕೇಳಿದ್ರೆ ಏನಿಲ್ಲ. ಬಿಕಾಸ್ ಅದು ಹಂಗಾಗಲ್ಲ. ಅದು ಪ್ಲೇಬ್ಯಾಕ್ ಸಿಂಗಿಂಗೇ ಬೇರೆ ಥರ, ಸ್ಟೇಜ್ ಶೋ ಸಿಂಗಿಂಗೇ ಬೇರೆ ಥರ. ಆ್ಯಂಡ್ ರಿಯಾಲಿಟಿ ಶೋ ಅಲ್ಲಿ ಬಂದು ತುಂಬ ಎತ್ತರಕ್ಕೆ ಹೋಗಿರೋ ಸಿಂಗರ್ಸು ಬೆರಳೆಣಿಕೆ. ಐ ಕ್ಯಾನ್ ನೇಮ್ ಇಟ್ ಯು ಲೈಕ್ ಸಂಜಿತ್ ಹೆಗ್ಡೆ ಆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲಿಗೆ ಹೋದ್ರು. ಎಲ್ಲರೂ ಕಾಯೋದೆ ಆ ಒಂದು ನಾ ಹೇಳಿದ ಬ್ರೇಕ್ಗೆ ಅಂತ. ಆ ಬ್ರೇಕ್ ಸಿಕ್ತು, ನೆಕ್ಸ್ಟ್ ಲೆವೆಲಿಗೆ ಹೋದ್ರು. ಆ್ಯಂಡ್ ಇವಾಗ ಐಶ್ವರ್ಯ ರಂಗರಾಜನ್ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ, ಅವರು ಕ್ಲಿಕ್ ಆದರು ಅಂದರೆ ಪ್ಲೇಬ್ಯಾಕ್ ಫೀಲ್ಡಲ್ಲೂ. ಸೊ ಎಲ್ಲರಿಗೂ ಅವಕಾಶಗಳು ಬರುತ್ತೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಆ್ಯಂಡ್ ಐ ಡೋಂಟ್ ಬ್ಲೇಮ್ ಮ್ಯೂಸಿಕ್ ಡೈರೆಕ್ಟರ್ಸ್, ಯಾಕಂದರೆ ರಿಯಾಲಿಟಿ ಶೋ ಸಿಂಗಿಂಗೇ ಬೇರೆ ಥರ, ಪ್ಲೇಬ್ಯಾಕ್ ಸಿಂಗಿಂಗ್ಗೆ ಒಂದು ಟೆಕ್ಸ್ಚರ್ ಬೇಕಿರುತ್ತೆ, ಒಂದೇನೋ ಹೊಸತನ ಬೇಕಿರುತ್ತೆ ವಾಯ್ಸಲ್ಲಿ. ಸುಮಾರಿದೆ, ಹಸ್ಕಿ ವಾಯ್ಸು, ಓಪನ್ ವಾಯ್ಸು, ಏನೇನೋ ಇರುತ್ತೆ. ಸೊ ಅದು ರಿಯಾಲಿಟಿ ಶೋಗೆ ಹೋದ ಕೂಡಲೇ ಹಿ ಈಸ್ ದ ಬೆಸ್ಟ್ ಸಿಂಗರ್ ಅಂತ ಅದು ಜನ ಟ್ರೀಟ್ ಮಾಡಬಾರ್ದು. ಪ್ಲೇಬ್ಯಾಕೇ ಇಟ್ಸ್ ಟೋಟಲಿ ಅ ಡಿಫ್ರೆಂಟ್ ಆರ್ಟ್. ಸೊ ಅದಕ್ಕೆ ಹೋದ್ರೆ ಇಲ್ಲ ಅವಕಾಶ ಬರುತ್ತೆ ಅಂತ. ಬಟ್ ನಿಮ್ಗೆ ಪ್ಲೇಬ್ಯಾಕಲ್ಲೇ ದೊಡ್ಡ ಸಾಧನೆ ಮಾಡ್ಬೇಕು ಅಂತಂದ್ರೆ ಅಲಿಬೇಕು. ಸಾರ್ ಅವಕಾಶ ಕೊಡಿ, ಅಥವಾ ನೀವು ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗಿ ಬೇರೆ ಬೇರೆ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರಿ. ಯು ಸೆಂಡ್ ಇಟ್ ಟು ಮ್ಯೂಸಿಕ್ ಡೈರೆಕ್ಟರ್ಸ್, ಸರ್ ನಾನು ನೋಡಿ ಎಲ್ಲ ಜಾನರ್ದು ಸಾಂಗ್ ಹಾಡ್ತೀನಿ, ಏನಾರಿದ್ರೆ ಅವಕಾಶ ಕೊಡಿ. ಹಂಗೆ ಅಪ್ರೋಚ್ ಮಾಡಬೇಕು ಹೊರತು ನಾನು ರಿಯಾಲಿಟಿ ಶೋಗೆ ಹೋದೆ ಇವಾಗ ನನಗೆ ಮೂವೀಸಲ್ಲೆಲ್ಲ ಹಾಡಿಸ್ಬೇಕು ಅಂತಂದ್ರೆ. ಸೊ ರೀಲ್ಸ್ ಅಲ್ಲಿ ಏನೇ ಜಗಳ ಆಡಿದ್ರು ರಿಯಲ್ ಲೈಫ್ ಆದರ್ಶ ದಂಪತಿಗಳು ನೀವು, ಆಯ್ತಾ? ಸೊ ಸುಖ ಸಂಸಾರಕ್ಕೆ 12 ಸೂತ್ರಗಳನ್ನು, ಹಾಗೆ ನೀವು ಆದರ್ಶ ದಂಪತಿಗಳಾಗಿ ಸುಖ ಸಂಸಾರಕ್ಕೆ ನಿಮ್ಮ ಪ್ರಕಾರ ಏನ್ ಸೂತ್ರಗಳು ಅಂತ ಅನ್ಸುತ್ತೆ? ಅಂಡರ್ಸ್ಟ್ಯಾಂಡಿಂಗ್, ಓಕೆ, ಅಂದ್ರೆ ಕಂಪ್ಯಾಟಿಬಿಲಿಟಿ. ಏನೂ ಕ್ಯಾರಿ ಫಾರ್ವರ್ಡ್ ಮಾಡಬಾರ್ದು. ಜಗಳ ಏನಾದ್ರು ಆದ್ರೆ, ಮನಸ್ತಾಪ ಏನಾದ್ರು, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡದೆ ಅವತ್ತಿಂದ ಅವತ್ತಿಗೆ ಸಾರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡೇಗೆ ಇಟ್ಸ್ ಅ ನ್ಯೂ ಡೇ ಅನ್ನೋ ತರ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಎವ್ರಿ ರಿಲೇಶನ್ಶಿಪ್ ವಿಲ್ ಬಿ ಗುಡ್ ಅಂತ ನನ್ಗೆ ಅನ್ಸುತ್ತೆ. ಇದು ಗಂಡಸರಿಗೆ ಅದೊಂದು ಮೇಲ್ ಈಗೋ ಅಂತ ಇರುತ್ತೆ ಅಲ್ಲ, ಮೇಲ್ ಈಗೋ ಅದೊಂದು ಇರುತ್ತೆ ಗಂಡಸರಿಗೆ. ಅದನ್ನ ಸೈಡ್ಗೆ ಇಟ್ಟರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು. ನಾನು ಮೇಲಿಗೆ ನಾನೇ ಸಾರಿ ಕೇಳ್ತೀನಿ, ಟಕ್ಕನ್ ಸಾರಿ ಕೇಳ್ಬಿಡ್ತೀನಿ. ಅದು ನಾನು ಯಾಕೆ ಕೇಳ್ಬೇಕು ಸಾರಿ ಅಂತ. ಅದು ಬಂದಾಗಲೇ ಅದು ಆ ಜಗಳ ನೆಕ್ಸ್ಟ್ ಲೆವೆಲ್ಗೆ ಹೋಗೋದು. ಏನೋ ಜಗಳ ಆಯ್ತು ಅಂತ, ಆಯ್ತಮ್ಮ ಸಾರಿ ನಂದೇ ತಪ್ಪು, ನನ್ ತಪ್ಪಿರಲ್ಲ, ನಂದೇನ್ ತಪ್ಪಿರಲ್ಲ. ನನ್ಗೆ ಅಂದ್ರೆ ನಂದೇನಾದ್ರು ಆಸ್ತಿ ಹೋಗತ್ತಾ, ಏನ್ ಹೋಗುತ್ತೆ ಸಾರಿ ಕೇಳಿದ್ರೆ, ಆಯ್ತಮ್ಮ ನಂದೇ ಸರ್ ತಪ್ಪಾಯ್ತು, ಅಲ್ಲೇ ಮುಗಿದೋಯ್ತು ಜಗಳ, ಅಲ್ಲೇ ಮುಗಿದೋಗುತ್ತೆ. ಅದನ್ನ ನಾನ್ ಕೇಳಲ್ಲ ಏನಿವಾಗ ಅಂತ. ಹಂಗೆ ಅದು ಹೋಗ್ತಾ ಹೋದ್ರೆ ಅದು ಇನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಅಲ್ಲಿಂದ ಎಲ್ಲೆಲ್ಲೋ ಕನೆಕ್ಟ್ ಆಗುತ್ತೆ. ನೀನ್ ಯಾವತ್ತು ಹಂಗ್ ಮಾಡಿದ್ವಿ, ಅವತ್ತು ಹಂಗ್ ಮಾಡಿದ್ವಿ, ನಾನು ಏನು ಜಗಳ ಸ್ಟಾರ್ಟ್ ಆಗ್ತದೆ, ಸಾರಿ ನಂದೇ ತಪ್ಪು ಅಂತ. ಸಾರಿ ಅದೇ ನೋಡಿ ಮೇನ್ ಸಾರಿ ಕೇಳೋದ್ರಲ್ಲಿ ಕಾಂಪಿಟೇಷನ್ ಮಾಡ್ಕೊಳ್ಳಿ, ಯಾರು ಬೇಗ ಸಾರಿ ಕೇಳ್ತಾರೆ. ಅರ್ಧ ಕುಡ್ದು ಬಿಟ್ಟಿದ್ದೀರೆಲ್ಲ, 2 ವರ್ಷದಲ್ಲಿ ಎಲ್ಲ ನೋಡ್ಬಿಟ್ಟಿದೀನಿ. ಎಕ್ಸ್ಪೀರಿಯನ್ಸ್ ಪ್ಲೇಯರ್, ಕ್ರಿಕೆಟ್ ಪ್ಲೇಯರ್ ತರ. ಓಕೆ, ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರದ್ದು ಪಾಪ್ಯುಲರ್ ಫೇಸ್ ಆದ್ಮೇಲೆ ಸೀರಿಯಲ್ಗೋ ಸಿನಿಮಾಗೋ ಆಕ್ಟಿಂಗ್ ಅಲ್ಲಿ ಏನಾದ್ರು ಆಪರ್ಚುನಿಟಿಗಳು ಸಿಕ್ಕಿದ್ಯಾ, ಬಂದಿದ್ಯಾ ಕಾಲ್ಸ್, ಆಫರ್ಸ್? ಟು ಬಿ ಆನೆಸ್ಟ್ ನೋ, ಬಂದೇ ಇಲ್ಲ. ಪ್ರಮೋಷನ್ಗೆ ಬರುತ್ತೆ ಕಾಲು. ಅದೇ ಕರೆಂಟ್ರೆ ನಮ್ದು ಈ ತರ ಒಂದು ಟ್ರೈಲರ್ ರಿಲೀಸ್ ಆಗಿದೆ, ನೀವು ಗಂಡ ಹೆಂಡತಿ ಏನಾದ್ರು ಪ್ರಮೋಷನ್ಸ್ ಮಾಡ್ಬೋದಾ? ಐ ಅವಾಯ್ಡ್ ಇಟ್. ಮೇ ಬಿ ಅದೇ ಸಿಂಗಿಂಗಿಗೆ ಅಥವಾ ಆಕ್ಟಿಂಗಿಗೆ ಕಾಲ್ ಬರಲ್ಲ ಅನ್ಸುತ್ತೆ. ನಾವೇ ಅಲ್ಕೊಂಡು ಹೋಗ್ಬೇಕೋ ಏನೋ, ನನ್ಗೆ ಗೊತ್ತಿಲ್ಲ. ಸರ್ ನಾನು ಆಕ್ಟ್ ಮಾಡ್ತೀನಿ ಪ್ಲೀಸ್ ಚಾನ್ಸ್ ಕೊಡಿ, ಹಂಗೆ ಹಿಂಗೆ ಅಂತ. ಮೇ ಬಿ ಅದು ನಂದು ಈಗೋ ಅಂತ ಅನ್ಸುತ್ತೆ. ನಾನೆಲ್ಲ ಕೇಳಕ್ ಹೋಗಲ್ಲ, ಬೇಕಿದ್ರೆ ಚಾನ್ಸ್ ಕೊಡ್ತಾರೆ. ಇಲ್ಲಿ ತನಕ ಬಂದಿಲ್ಲ, ಯಾವುದೂ ಬಂದಿಲ್ಲ. ನಾನು ಅದನ್ನ ಕೊರಗ್ತಾ ಇರೋದಲ್ಲ, ಬಟ್ ಬಂದಿಲ್ಲ. ಇಲ್ಲಿ ನಾನು ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿ 5 ವರ್ಷ ಆಯ್ತು, ಕಪಲ್ ಕಾಂಟ್ಯಾಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿ 2 years ಆಯ್ತು. ನಿಂಗೆ ಬಂದಿದೆ? ಆ ಥರ ಏನು ಬರಲಿಲ್ಲ. ಮೇ ಬಿ ದೇ ಜಸ್ಟ್ ಸಿಟ್ ಆ್ಯಂಡ್ ಎಂಜಾಯ್. ಬಟ್ ಮಾಡ್ಬೇಕು ಅಂತ ಏನಾದ್ರು ಇಷ್ಟ ಇದೆ ಇಬ್ರಲ್ಲಿ ಯಾರಿಗಾದ್ರೂ, ಟಿವಿ ಅಥವಾ ಸಿನಿಮಾ? ನನ್ಗೆ ಅದೇ ಪಾತ್ರ, ಒಳ್ಳೆ ಚಾನ್ಸ್, ಒಳ್ಳೆ ರೋಲ್ ಸಿಕ್ಕಿದ್ರೆ ಮಾಡ್ತೀನಿ ಹೊರತು
ಅದು ದೊಡ್ಡ ಹೀರೋ ಮೂವಿ ಅಂತ ಆ ಥರ ನನಗೇನು ಒಂದು ಆಸೆ ಏನಿಲ್ಲ. ಪಾತ್ರ ಚೆನ್ನಾಗಿರ್ಬೇಕು, ತೂಕದ ಪಾತ್ರ ಅಂತ ಹೇಳ್ತಾರಲ್ಲ ಆ ಥರದಿದ್ರೆ. ನನಗೆ ನನ್ನ ಫೇವ್ರೆಟ್ ಮೂವಿ ಯಾವುದು ಕೇಳಿದ್ರೆ ಒಂದು ಮೊಟ್ಟೆಯ ಕತೆ. ನಾಟ್ ಬಿಕಾಸ್ ಅದು ಮಂಗಳೂರು ಅವ್ರು ಮಾಡಿರೋದು ಅಂತ, ಹಾಗೆಲ್ಲ ಅಲ್ಲ. ಅದು ಆ ತಿಳಿ ಹಾಸ್ಯ ನನಗಿಷ್ಟ. ಹಾಸ್ಯದಲ್ಲೂ ಬೇರೆ ಬೇರೆ ತರ ಇರುತ್ತೆ. ಲೌಡ್ ಕಾಮಿಡಿ ಮೂವಿಲಿ ಯೂಶುವಲಿ ವರ್ಕ್ ಆಗೋದು ಲೌಡ್ ಕಾಮಿಡಿ, ಸ್ವಲ್ಪ ಓವರ್ ಆಕ್ಟಿಂಗ್ ಇರುತ್ತೆ ಕಾಮಿಡಿ ಅಂತ ಅಂದ್ಕೊಡ್ಲೆ. ಬಟ್ ನನ್ಗೆ ಒಂಥರ ಸಟಲ್ ಕಾಮಿಡಿ ತುಂಬಾ ಇಷ್ಟ. ಆ ತರದ್ದು ಕಾಮಿಡಿ ರೋಲಿಗೆ ಯಾರಾದ್ರು ಅಪ್ರೋಚ್ ಮಾಡಿದ್ರು ದಟ್ ಸಟಲ್ನೆಸ್ ಇದ್ರೆ ಐ ವುಡ್. ಸುಮ್ನೆ ಹಿಂಗೆ ಹೀರೋ ಎದುರು ಹೋಗೋದು, ಹೀರೋ ಹತ್ರ ಹೊಡ್ಸ್ಕೊಳ್ಳೋದು, ಓಕೆ. ಈಗ ಗಣೇಶ್ ಅವರು ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದಾದ್ರು ಒಂದ್ 2 ಲೈನ್ ನಮಗೋಸ್ಕರ ಹಾಡಿದ್ರೆ ಆ ಹಾಡಿನ ಜೊತೆಗೆ ಈ ನಮ್ಮ ಹರಟೆ ಕಾರ್ಯಕ್ರಮನ ಮುಗಿಸ್ಬಹುದು. ಅಮರ್ ಫಿಲ್ಮ್ದು ಸುಮ್ಮನೆ ಹೀಗೆ ನಿನ್ನೆ, ವೆರಿ ಬ್ಯೂಟಿಫುಲ್ ಸಾಂಗ್. ಅದು ಹಾಡ್ತೀನಿ ಪರ್ಮಿಷನ್ ಕೊಟ್ಟರೆ. ಆಫ್ ಕೋರ್ಸ್ 100% ಹಾಡಿ. ಸುಮ್ಮನೆ ಹೀಗೆ ನೋಡುತ್ತಾ ಪ್ರೇಮಿಯಾದೆನೆ, ಜೀವವೇ ಹೋಗಲಿ ನೀನಿರೇ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ನರಳು, ಸುಮ್ಮನೆ ಹೀಗೆ. ಸೋ ಬ್ಯೂಟಿಫುಲ್. ಇದಕ್ಕೆ ಈಗ ಒಂದು ಕೌಂಟರ್ ಆಗಿ ಒಂದೇನಾದ್ರು 1-2 ಲೈನ್ ನೀವು ಹಾಡೋದಿದ್ರೆ. ಅಯ್ಯಯ್ಯೋ ಹೋಗ್ಲಿ, ಪ್ರೀತಿ ಬಂದಾಗ ಗಣೇಶ್ ಅವ್ರಿಗೆ ನೀವು ಯಾವ್ದಾರು 1-2 ಲೈನ್ ಯಾವ್ದಾರು ಹಾಡ್ತೀರಾ? ಯಾವ್ದ ಮನೆ ನಾನು ಹಾಡಿದ್ರೆ ಹೋಗಮ್ಮ ಆ ಕಡೆ ಅಂತ ಇಲ್ಲ, ಇವಾಗ ಅನ್ನಲ್ಲ, ಹಾಗೆ ಹಾಡಿ ನೋಡೋಣ 1-2 ಲೈನ್. ಯಾವ ಸಾಂಗ್ ಇಷ್ಟ ನಿಮಗೆ? ನಂಗೆ ಇಷ್ಟ ಆಗಿದ್ದೆಲ್ಲ ಹಾಡಕ್ ಆಗಲ್ವಲ್ಲ. ಹೆಂಗ್ ಬೇಕಾದ್ರೆ ಹಾಡು. ಅದೇ ಹಾಡ್ತೀನಿ, ಆ ಹಾಡಿದ್ನಲ್ಲ, ಯಾವ್ದು? ಪ್ರೀತ್ಸೆ ಅಂತ ಪ್ರಾಣ. ಡನ್, ಸೂಪರ್ ಬ್ಯೂಟಿಫುಲ್ ಸಾಂಗ್, ಹಾಡಿ. ಪ್ರೀತ್ಸೆ ಹೆಂಗನ ತಗೋ, ಅದ್ ಬೇಡ. ಓಕೆ ಸರಿ ಹಾಡಿ. ನೀನೇ ಮೊದಲನೇ ಬಾರಿಗೆ ಬಂದೆ ಹೃದಯದ ಊರಿಗೆ, ಇಳಿದೆ ಮನಸ್ಸಿನ ಬೀದಿಗೆ, ನೀನ್ಯಾರೋ ನಮ್ಮ ಮೊದಲನೇ ಭೇಟಿಗೆ, ನೀನು ತಿಳಿಸುವ ವೇಳೆಗೆ ನಾನು ಬರುವುದು ಎಲ್ಲಿಗೆ, ನೀನ್ಯಾರೋ ನನ್ನ ನೋಡಿ ಅಂತ ಅಲೆದೋನು ನೀನೇನೆ, ನಿನ್ನ ನೋಡು ಆಸೆ ಹುಡುಗ ಬಾಬೇಗನೆ, ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟೋರ್ ಯಾರು. ಸೋ ಕ್ಯೂಟ್. ಇವಳು ಜೋಡಿ ನಂಬರ್ 1 ಅಲ್ಲಿ ಈ ಸಾಂಗ್ ಹಾಡಿದ್ಲು ಅಂಡ್ ಅದನ್ನ ರೀಲ್ ಅಲ್ಲಿ ಅಪ್ಲೋಡ್ ಮಾಡಿದ್ಲು ಇವಳು. ನಾನ್ ಸಿಂಗರ್, ನಂದು ಯಾವ್ದು 1 ಮಿಲಿಯನ್ ಹೋಗೇ ಇಲ್ಲ ಸಿಂಗಿಂಗ್ ವಿಡಿಯೋ. ನಮ್ ಮೇಡಮ್ದು ಎಷ್ಟಾಯ್ತದು? 8.4 ಮಿಲಿಯನ್. 8 ಮಿಲಿಯನ್. ಆವಾಗ ಒಂದ್ಸಲ ಅಂತ ಅನ್ಸಿತ್ತು ನನ್ಗೆ, ನಾನ್ ಸಿಂಗರ್, ನಾನ್ ಹಾಡಿದ್ರೆ ಹೊಡೋದೇ. ಒಂದೇ ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ, ತುಂಬಾ ಖುಷಿ ಆಗುತ್ತೆ. 8 ಮಿಲಿಯನ್ ಅಂದ್ರೆ ಅದು ನಿಜವಾಗ್ಲೂ ಚಿಕ್ಕ ಮಾತಲ್ಲ, ಅದು ಬ್ಯೂಟಿಫುಲ್ ಅಚೀವ್ಮೆಂಟ್ ಅದು ಒಂಥರ. ಅಂಡ್ ಇಬ್ರು ಎಷ್ಟು ಮಲ್ಟಿ ಟ್ಯಾಲೆಂಟೆಡ್ ಅಂಡ್ ನೋಡೋಕೆ ಕ್ಯೂಟ್ ಆಗಿದ್ದೀರಾ ಆಸ್ ಅ ಕಪಲ್. ಇಬ್ರು ಒಬ್ರಿಗೊಬ್ರಿಗೆ ಸಪೋರ್ಟ್ ಮಾಡ್ತೀರಾ, ಹಾಡ್ತೀರಾ, ಒಟ್ಟಿಗೆ ರೀಲ್ಸ್ ಮಾಡ್ತೀರಾ. ಅಂಡ್ IT ಪ್ರೊಫೆಷನಲ್ಸ್ ಇಬ್ರು. ಅಂಡ್ ಇಬ್ರು ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಟೈಮ್ ಮಾಡ್ಕೊಂಡಿಲ್ಲಿ ನಮಗೊಂದು ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಜೊತೆ ಹರಟೆ ಹೊಡೆದ್ರಿ. ತುಂಬಾನೇ ಖುಷಿ ಆಯ್ತು. ಸೊ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ ಫ್ಯಾನ್ಸ್ಗೆ? ಫ್ಯಾನ್ಸ್ಗೆ ನಾವೆಲ್ಲ ನಿಮ್ ಫ್ಯಾನ್ಸ್ ಸರ್. ದೊಡ್ಡ ಮಾತು. ಯು ಕ್ಯಾನ್ ಕಾಲ್ ಮಿ, ಅಂದ್ರೆ ಸಪೋರ್ಟರ್ ಅಂತ ಹೇಳ್ಬೋದು. ಫ್ಯಾನ್ಸ್ ಗೇಮ್ಸ್ ಎಲ್ಲ ಅಂತದೇನ್ ದಬಾಕಿಲ್ಲ. ಬಟ್ ಅಂದ್ರೆ ಬೀಯಿಂಗ್ ವೆರಿ ಆನೆಸ್ಟ್, ನನ್ಗೆ ಇದೊಂಥರ ಸ್ಪೆಷಲ್ ಇಂಟರ್ವ್ಯೂ ಅಂತ ಅನ್ಸುತ್ತೆ. ಸಮಥಿಂಗ್ ಡಿಫರೆಂಟ್ ಯೂಶುವಲ್ ಇಂಟರ್ವ್ಯೂಸ್. ಹಂಗಿರ್ಲಿಲ್ಲ. ಕ್ವಶನ್ಸ್ ಒಂಥರ ಬೇರೆ ಬೇರೆ ತರದ ಕ್ವಶನ್ಸ್ ಇತ್ತು. ಅಂಡ್ ಎಲ್ಲ ಸುಮಾರು ತಿಳ್ಕೊಂಡಿದ್ದಾರೆ. ಕಂದಮ್ಮ ಅಂತ ಅದೆಲ್ಲ ತುಂಬಾ ರಿಸರ್ಚ್ ಟೀಮ್ಗೆ ಹ್ಯಾಟ್ಸ್ ಆಫ್. ತುಂಬಾ ಖುಷಿ ಆಯ್ತು. ಅಂಡ್ ನಾವು ನಮ್ಗೆ ಪರಿಚಯ ಇದೆ, ಬಟ್ ಸ್ಟಿಲ್ ಆ ಪರಿಚಯನ ಹೊರಗಿಟ್ಟು ಆಸ್ ಎ ಇಂಟರ್ವ್ಯೂ ನೋಡಿದಾಗ್ಲೂ ಒಂಥರ ನಮ್ಗೆಲ್ಲೂ ಬೋರ್ ಅಂತ ಅನ್ಸಿದೆ. ತುಂಬಾ ವೆರಿ ಎಂಗೇಜಿಂಗ್ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಯ್ತು. ಅಂಡ್ ಎಸ್, ಸಪೋರ್ಟ್ ಮಾಡ್ತಿದ್ದಾರೆ ತುಂಬಾ ಜನ ನಮ್ಮನ್ನ ನೋಡಿ. ಅಂಡ್ ಅವ್ರ ಪ್ರೀತಿಗೆ ವಿ ಆರ್ ಆಲ್ವೇಸ್ ಥ್ಯಾಂಕ್ಫುಲ್. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ನಿಮ್ಮನ್ನ ಎಂಟರ್ಟೈನ್ ಮಾಡ್ತಿರ್ತೀವಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ.
ಕಾಪಿ ಪೇಸ್ಟ್. ಥ್ಯಾಂಕ್ ಯು. ನಿಮ್ ರೀಲ್ಸ್ ಹೇಗೆ ವೈರಲ್ ಆಗುತ್ತೋ ಈಗ ನಿಮ್ ಇಂಟರ್ವ್ಯೂನು ಅಷ್ಟೇ ವೈರಲ್ ಆಗ್ಲಿ, ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ರೀಚ್ ಆಗ್ಲಿ ನಮ್ಮ ಚಾನಲ್ನು. ಸೊ ನಮ್ಮ ಇಂಟರ್ವ್ಯೂ ನೀವು ಕನ್ನಡ ಮೋಜೋ 360 ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಈ ವಿಡಿಯೋನ ಎಲ್ರಿಗೂ ಹಂಚಿ ಹರಡಿ. ಬೆಲ್ ಐಕಾನ್ ಮತ್ತೆ ಬೆಲ್ ಐಕನ್ ನ ಒತ್ತೋದನ್ನ ಮರಿಬೇಡಿ, ಸೋ ದಟ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಆದ್ಮೇಲೆ ಟಕ್ ಅಂತ ನೋಟಿಫಿಕೇಶನ್ ಬರುತ್ತೆ. ಸೂಪರ್. ಥ್ಯಾಂಕ್ ಯು ಗಣೇಶ್, ಥ್ಯಾಂಕ್ ಯು ವಿದ್ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.